ಇವತ್ತು ಕತ್ರಿನಾ ಕೈಫ್ ಅವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಾಣಿಸ್ಕೊಂಡ್ರು. ಅಲ್ಲೊಂದು ವಿಶೇಷ ಪೂಜೆ ಪುನಸ್ಕಾರವನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಅವರಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನು ನೆರವೇರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಪ ಸಂಸ್ಕಾರ ಪೂಜೆ ಅಂತಂದರೆ ಬಹಳಷ್ಟು ಸಂದರ್ಭದಲ್ಲಿ ಈ ಸಂತಾನ ಭಾಗ್ಯಕ್ಕಾಗಿ ಏನಾದರೂ ದೋಷಗಳಿದ್ದಾವೆ, ಕೇಡುಗಳಿದ್ದಾವೆ ಅಂತ ಅಂದ ಸಂದರ್ಭದಲ್ಲಿ ಇಂಥ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಪ್ರತೀತಿ. ಅದರಲ್ಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ. ಬಟ್ ಅವರು ಮಾಸ್ಕ್ ಹಾಕ್ಕೊಂಡು ಸಾರ್ವಜನಿಕವಾಗಿ ಭಾಳ ಕಾಣಿಸ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರುವಂಥ ರೀತಿಯಾಗಿಯೇ ಇತ್ತು. ಸಹಜವಾಗಿ ದೊಡ್ಡ ಸೆಲೆಬ್ರಿಟಿ ಆಗಿರುವಂಥ ಕಾರಣದಿಂದಾಗಿ ಭಾಳ ಜನ ಬಂದು ಮುತ್ತಿಗೆ ಹಾಕೋದು ಮತ್ತೊಂದು ಈ ಥರದ ಕಾರಣಕ್ಕಾಗಿ ಅವ್ರ ಉದ್ದೇಶ ಆಗಿತ್ತು ಅಂತ ಕಾಣಿಸುತ್ತೆ. ಅಲ್ಲಿದ್ದಂಥವರಿಗೂ ಅವ್ರು ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಬಟ್ TV9 ಕ್ಯಾಮರಾದಲ್ಲಿ ಅದು ಕತ್ರಿನಾ ಕೈಫ್ ಅನ್ನುವಂಥದ್ದು ಸೆರೆಯಾಯಿತು. ವಿಕಿ ಕೌಶಲ್ ಅವರ ಪತ್ನಿ ಪೃಥ್ವಿ, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಪೃಥ್ವಿರಾಜ್, ಸಹಜವಾಗಿ ಇಂಥ ಪೂಜೆ ಪುನಸ್ಕಾರಗಳು, ಅದರಲ್ಲೂ ನೀವು ಕೊಟ್ಟಿರುವಂಥ ಡೀಟೇಲ್ಸ್ ಪ್ರಕಾರವಾಗಿ ನೋಡಿದ್ರೆ ಸರ್ಪ ಸಂಸ್ಕಾರ ಪೂಜೆ ಅಂತ ಅಂದರೆ ಸಂತಾನ ಭಾಗ್ಯಕ್ಕೂ ಕೂಡ ಇಂಥದ್ದೊಂದು ಪೂಜೆ ಪುನಸ್ಕಾರ ಸಲ್ಲಿಸ್ತಾರೆ ಅನ್ನುವಂಥದ್ದು ನಾವು ಕೇಳ್ತಾ ಇರ್ತೀವಿ. ಇವತ್ತು ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರವನ್ನು ನೆರವೇರಿಸಿದ್ದಾರೆ? ಬಹುಶಃ 2 ದಿನ ಇರ್ತಾರೆ ಅಂತ ಅಂದರೆ ಭಾಳಷ್ಟು ಪೂಜೆ ಪುನಸ್ಕಾರಗಳೇ ಇದೆ ಅಂತ ಕಾಣಿಸುತ್ತೆ. ಖಂಡಿತ ಮಲ್ತೇಶ್, 2 ದಿನಗಳ ಕಾಲ ಸರ್ಪ ಸಂಸ್ಕಾರ ಪೂಜೆ ನಡೆಯುವಂಥದ್ದು. ಅಂದರೆ ಜನರಲ್ಲಾಗಿ 2 ದಿನ ಇರಲೇಬೇಕಾಗುತ್ತೆ ಸರ್ಪ ಸಂಸ್ಕಾರ ಪೂಜೆ ಮಾಡಲಿಕ್ಕೆ. ಸೊ ಇವತ್ತು ನಾಳೆ 2 ದಿನ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಇರ್ತಾರೆ. ಸೊ ಇಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಮೂಲದ ಪ್ರಕಾರ ಮಾಹಿತಿ ತಿಳಿದು ಬಂದಿರೋದು ಏನಂತ ಹೇಳಿದ್ರೆ, ಅವರು ಸಂಕಲ್ಪ ಸಮಯದಲ್ಲಿ ಸಂತಾನ ಭಾಗ್ಯಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನೋದು ಈಗ ಮೂಲಗಳಿಂದ ಬಂದಿರುವಂಥ ಮಾಹಿತಿಯಾಗಿದೆ. ಸೊ ಇಲ್ಲಿ ಸರ್ಪ ಸಂಸ್ಕಾರ ಪೂಜೆ ಅಂತ ಹೇಳಿದರೆ ಏನು ನಾಗದೋಷವನ್ನು ಪರಿಹಾರ ಮಾಡಲಿಕ್ಕೆ, ಅಂದರೆ ಯಾವುದಾದ್ರೂ ಅನ್ಕೊಂಡಿದ್ದಂಥ ಕೆಲಸಗಳು ಆಗ್ತಾ ಇಲ್ಲ, ಯಾವುದಾದ್ರು ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ ಏನು ನಾಗದೋಷ ಅಂತ ಬಂದಿರುತ್ತೆ ಅಂಥ ಸಂದರ್ಭದಲ್ಲಿ ಮಾಡಿಸುವಂಥ ಪೂಜೆ ಇದಾಗಿದೆ. ಸೊ ಅಲ್ಲಿ ಅಂದರೆ ಯಾರು ಬೇಕಾದ್ರೆ ಯಾವ ಉದ್ದೇಶಕ್ಕೆ ಬೇಕಾದರೂ ಅದನ್ನು ಮಾಡಿಸ್ಬೋದು. ಆದರೆ ಯಾವ ಉದ್ದೇಶಕ್ಕೆ ಅವ್ರು ಮಾಡ್ತಾ ಇರ್ತಾರೆ, ಸೊ ಆ ಒಂದು ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು.